ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಳಿಗಾಲ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ನೂರಾರು ಶಾಸಕರು ಸಚಿವರು ಬೆಳಗಾವಿಯಲ್ಲಿ ಇದ್ರೂ ಕೂಡ ಬೆಳಗಾವಿ ನಗರದಲ್ಲಿ ಓರ್ವ ಸೇವಾ ನಿರತ ಸೈನಿಕ ಹುತಾತ್ಮನಾಗಿ ಅವರ ಪಾರ್ಥಿವ ಶರೀರ ಇವತ್ತು ನಗರಕ್ಕೆ ಆಗಮಿಸಿದ್ದು ಸರ್ಕಾರದ ಯಾವ ಪ್ರತಿನಿಧಿಯಾಗಲಿ ಸಚಿವ ಶಾಸಕರುಗಳಾಗಲಿ ಮಾಜಿ ಸೈನಿಕನ ಕುಟುಂಬಕ್ಕೆ ಸಾಂತ್ವನ ಹೇಳಲು ಹಾಗೂ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳದೇ ಇರೋದ್ರಿಂದ ಆಕ್ರೋಶವನ್ನ ಹೊರಹಾಕಿದ ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರು ಜಗದೀಶ್ ಪೂಜಾರಿ ಹಾಗೂ ಪದಾಧಿಕಾರಿಗಳು ಇವತ್ತು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಓರ್ವ ಸೇವಾನಿರತ ಸೈನಿಕ ಮಯೂರ್ ದೋಪೆ ಎನ್ನುವಂಥ ಒಬ್ಬ ಸೇವಾನಿರತ ಸೈನಿಕ ಸೇವಾನಿರತನಾಗಿರುವಾಗ ಈಗ ಕಳೆದ 3 ದಿನಗಳ ಹಿಂದೆ ಯುದ್ಧಾಭ್ಯಾಸದಲ್ಲಿ ನಡೆದಂಥ ಒಂದು ಘಟನೆಯಲ್ಲಿ ವೀರ ಗತಿಯನ್ನು ಪ್ರಾಪ್ತಿಯನ್ನು ಹೊಂದಿರ್ತಾನೆ, ಹುತಾತ್ಮನಾಗಿರುತ್ತಾನೆ. ಇವತ್ತು ಬೆಳಗಾವಿಯಲ್ಲಿ ಅವರ ಅಂತಿಮ ಸಂಸ್ಕಾರ ಕ್ರಿಯೆಯಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಂಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಾಜಿ ಸೈನಿಕರು, ಬೆಳಗಾವಿ ನಗರದಲ್ಲಿರುವಂತಹ ಎಲ್ಲ ನಾಗರಿಕರು ಈ ಒಂದು ಅಂತಿಮ ಸಂಸ್ಕಾರ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು ಒಂದು ದುಃಖದ ವಿಷಯ ಏನಂತಂದರೆ, ತಮ್ಮನ್ನು ತಾವು ದೇಶಭಕ್ತರು, ಸೈನಿಕರನ್ನು ಪ್ರೀತಿಸ್ತೇವೆ ಅಂತ ಹೇಳುವಂಥ ನಕಲಿ ಡೋಂಗಿ ದೇಶಭಕ್ತರ ತಂಡ ಇವಾಗ ಬೆಳಗಾವಿಯಲ್ಲಿದೆ. ಅವ್ರು ಯಾರಪ್ಪ ಅಂತಂದ್ರೆ ನಮ್ಮ ರಾಜ್ಯದ ಎಲ್ಲ ಶಾಸಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಧಾನ ಪರಿಷತ್ ಸದಸ್ಯರುಗಳು ತಮ್ಮ ಪಿಕ್ನಿಕ್ ಅಧಿವೇಶನವನ್ನು ಇಡೀ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಒಬ್ಬ ದೇಶಕ್ಕಾಗಿ ಪ್ರಾಣ ತೆತ್ತಂಥ ಸೈನಿಕನ ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋರ್ಗೆ ಸಮಯ ಇಲ್ಲ. ಸಾಯಂಕಾಲ ರೆಸ್ಟೋರೆಂಟ್ ರಾಜಕಾರಣ, ಹೋಟೆಲ್ ರಾಜಕಾರಣ ಮಾಡೋಕೆ ಅವ್ರಿಗೆ ಸಮಯ ಐತಿ. ಅದಕ್ಕೆ ಇದೊಂದು ವಿಷಯ ನಮಗೆ ಭಾಳ ದುಃಖ ಆಗೈತಿ. ಈ ದುಃಖ ಆಗಿದ್ದನ್ನು ಮುಂದಿನ ದಿನಮಾನದಲ್ಲಿ ನಮ್ಮ ಸೈನಿಕರಾಗಲಿ, ನಮ್ಮ ರಾಜ್ಯದ ಜನತೆ ಆಗಲಿ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಾರಂತ ಹೇಳ್ಕಾರ ನಾನು ಈ ಸಮಯದಲ್ಲಿ ಕೇಳ್ಕೊತೀನಿ. ಇಂಥ ತಪ್ಪನ್ನು ಅವ್ರು ಇನ್ನೂ ಮಾಡಬಾರ್ದು. ಯಾರೇ ಆಗಲಿ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅವರ ಅಂತಿಮ ಸಂಸ್ಕಾರಕ್ಕಾದ್ರೂ ಬಂದ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನಾದರೂ ಮಾಡಬೇಕಿತ್ತು. ನಾವು ಇದನ್ನು ತೀವ್ರವಾಗಿ ನಮ್ಮ ಸೈನಿಕ ಸಂಘಟನೆಗಳಿಂದ ಇದನ್ನು ಖಂಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು माता की जय, बोलो भारत माता की जय, वीर जवान को अमर रहे, अमर रहे वीर जवान, अमर रहे वीर जवान, अमर रहे. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.